ನಮಸ್ಕಾರ ವೀಕ್ಷಕರೇ, ಶಿವಚಕ್ರವರ್ತಿ ಚಾನೆಲ್ಗೆ ಸ್ವಾಗತ. ಶ್ರೀ ಗುರುತಿಪ್ಪೇರುದ್ರ ಸ್ವಾಮಿ ಆಶೀರ್ವಾದದಿಂದಲೇ ನಾನು ಸಚಿವನಾಗಿದ್ದೇನೆ ಎಂದು ಸಚಿವ ಟಿ ರಘುಮೂರ್ತಿ ಹೇಳಿದ್ದಾರೆ. ಚಳ್ಳಕೆರೆ ಕ್ಷೇತ್ರದಿಂದ ಸತತ 3 ಬಾರಿ ಗೆಲುವು ಸಾಧಿಸಿದ ಬಳಿಕ ನಾಯಕನಹಟ್ಟಿಯ ಶ್ರೀ ಗುರುತಿಪ್ಪೇರುದ್ರ ಸ್ವಾಮಿ ದೇವಾಲಯದ ಒಳಮಠ ಹಾಗೂ ಹೊರಮಠಕ್ಕೆ ಭೇಟಿ ನೀಡಿ ದೇವರ ದರ್ಶನ ಪಡೆದರು. ಬಳಿಕ ವಾಲ್ಮೀಕಿ ವೃತ್ತದಲ್ಲಿ ಅಭಿಮಾನಿಗಳು ಸಚಿವರನ್ನು ಅದ್ದೂರಿಯಾಗಿ ಸ್ವಾಗತಿಸಿದರು. ಕ್ಷೇತ್ರದ ಜನತೆಗೆ ಅಭಿನಂದನೆ ಸಲ್ಲಿಸಿದ ಸಚಿವರು ಶಾಸಕ ಎನ್.ವೈ. ಗೋಪಾಲಕೃಷ್ಣ ಸೇರಿದಂತೆ ಎಲ್ಲಾ ಶಾಸಕರೊಂದಿಗೆ ಸೇರಿ ಜಿಲ್ಲೆಯ ಅಭಿವೃದ್ಧಿಗೆ ಶ್ರಮಿಸುವುದಾಗಿ ತಿಳಿಸಿದ್ದಾರೆ. ಜಿಲ್ಲೆಯ ಎಲ್ಲಾ ಕೆರೆಗಳಿಗೆ ನೀರು ಹರಿಸುವುದು ತಮ್ಮ ಪ್ರಮುಖ ಗುರಿಯಾಗಿದೆ ಎಂದರು. ಬರ ಪರಿಸ್ಥಿತಿ ಕುರಿತು ಮಾತನಾಡಿದ ಅವರು, ಮುಖ್ಯಮಂತ್ರಿಗಳ ನಿರ್ದೇಶನದಂತೆ ಜಿಲ್ಲೆಯ ಹಿರಿಯೂರು, ಹೊಸದುರ್ಗ, ಮೊಳಕಾಲ್ಮೂರು, ಚಳ್ಳಕೆರೆ ಹಾಗೂ ಹೊಳಲ್ಕೆರೆ ತಾಲೂಕುಗಳಲ್ಲಿ ರೈತರ ಪರಿಸ್ಥಿತಿ ಪರಿಶೀಲಿಸಲಾಗಿದೆ. ಫಸಲ್ ಬಿಮಾ ಯೋಜನೆಯಡಿ ಬಿತ್ತನೆ ನಷ್ಟ ಹಾಗೂ ಬೆಳೆ ಹಾನಿಗೊಳಗಾದ ರೈತರಿಗೆ ಪರಿಹಾರ ದೊರೆಯಲಿದೆ ಎಂದು ಭರವಸೆ ನೀಡಿದರು. ಜಿಲ್ಲೆಯಲ್ಲಿ 3 ಲಕ್ಷಕ್ಕೂ ಹೆಚ್ಚು ರೈತರಿದ್ದು ಸುಮಾರು 2,30,000 ರೈತರು ಬೆಳೆ ವಿಮೆಗೆ ನೋಂದಾಯಿಸಿಕೊಂಡಿದ್ದಾರೆ. ಆಗಸ್ಟ್ ಅಂತ್ಯದೊಳಗೆ ಭದ್ರಾ ಮೇಲ್ಕಂಡೆ ಯೋಜನೆಯ ಚಿತ್ರದುರ್ಗ ಶಾಖಾ ಕಾಲುವೆಯಿಂದ ಗೋನೂರು ಕೆರೆಗೆ ನೀರು ಹರಿಸುವ ಪ್ರಯತ್ನ ನಡೆಯಲಿದೆ ಎಂದರು. ಈ ಸಂದರ್ಭದಲ್ಲಿ ಚಿತ್ರದುರ್ಗ ಶಾಸಕ ವೀರೇಂದ್ರ ಪಪ್ಪಿ, ಡಾಕ್ಟರ್ ಬಿ. ಯೋಗೇಶ್ ಬಾಬು ಸೇರಿದಂತೆ ಕಾಂಗ್ರೆಸ್ ಮುಖಂಡರು, ಸ್ಥಳೀಯ ಜನಪ್ರತಿನಿಧಿಗಳು ಹಾಗೂ ಪೊಲೀಸ್ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ವರದಿ ಹರೀಶ್, ಚಿತ್ರದುರ್ಗ. ನಾಯಕನಹಟ್ಟಿ ಮತ್ತು ತಳುಕು, ಪರಶುರಾಂಪುರ ಕಸಬಾ ಸೇರಿ ಸುಮಾರು 70 ಹಳ್ಳಿಗೆ ಇನ್ನು ಕನೆಕ್ಷನ್ ಮಾಡಬೇಕು. ಅದಕ್ಕೆಲ್ಲ ವ್ಯವಸ್ಥೆ ಮಾಡಿದ್ವಿ. ಒಟ್ಟಾರೆಯಾಗಿ ನಿಮ್ಮ ಜೊತೆ ಬರದ ಜೊತೆ ಯಾವುದೇ ಸಂಕಷ್ಟದ ಸಮಯದಲ್ಲಿ ನಿಮ್ಮ ಜೊತೆ ನಮ್ಮ ಸರ್ಕಾರ ಇರ್ತದೆ. ನಾನು ಸಚಿವನಾಗಿ ಚಳ್ಳಕೆರೆ ಕ್ಷೇತ್ರದಲ್ಲಿ ಯಾವ ರೀತಿಯಾದ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದೀನಿ, ಅದೇ ಒಂದು ವ್ಯವಸ್ಥೆಯಲ್ಲಿ ನಮ್ಮ ಎಲ್ಲ ಶಾಸಕರನ್ನು ಒಳಗೂಡಿ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ನಮ್ಮ ಹಿರಿಯ ಶಾಸಕರು ಇಬ್ಬರು, ಗೋಪಾಲಣ್ಣವರು, ಗೋವಿಂದಣ್ಣವರು, ನಮ್ಮ ವೀರೇಂದ್ರ ಪಪ್ಪಿಯವರು, ನಾವೆಲ್ಲ ಸೇರಿ ಚಿತ್ರದುರ್ಗ ಜಿಲ್ಲೆಯ ಸರ್ವತೋಮುಖ ಅಭಿವೃದ್ಧಿಗೋಸ್ಕರ ಕೆಲಸ ಮಾಡ್ತೀವಿ. ಜೊತೆಗೆ ನನಗೆ ಯಾವ ಖಾತೆಯನ್ನ ಕೊಡ್ತಾರೆ ಆ ಖಾತೆಗೆ ಸಾರ್ವಜನಿಕರು, ರಾಜ್ಯದಲ್ಲಿರ್ತಕ್ಕಂಥ ಜನರು ಏನ್ ನಿರೀಕ್ಷೆ ಮಾಡ್ತಾರೆ ಆ ನಿರೀಕ್ಷೆಗೆ ಒಳಗಾಗಿ ನಾನು ಕೆಲಸ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳಿ ನಿಮ್ಮೆಲ್ಲರಿಗೂ ವಂದಿಸಿ, ಈಗಾಗಲೇ ನಮ್ಮ ಮುಖ್ಯಮಂತ್ರಿಗಳು ನಾನು ಸಚಿವನಾದ್ಮೇಲೆ ನಾನು ಏನು ಪ್ರಮಾಣ ವಚನ ಆದ್ವಿ, ಅದಾದ ನಂತರ ಕೇವಲ ಅರ್ಧ ಗಂಟೆನಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಕರೆದು ಸುಮಾರು 2 ತಾಸು ಕ್ಯಾಬಿನೆಟ್ ಮೀಟಿಂಗ್ ಮಾಡಿ ಎಲ್ಲ ಸಚಿವರಿಗೂ, ಇಡೀ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಸಚಿವರು ಎಲ್ಲ ಜಿಲ್ಲೆಗಳಿಗೂ ಹೋಗಿ ನಿಮ್ಮ ಜಿಲ್ಲೆಯಲ್ಲಿದ್ದ ಮಾಹಿತಿಯನ್ನ ತರಬೇಕು, ಅಧಿಕಾರಿಗಳು ಮಾಹಿತಿ ಕೊಟ್ಟಿದ್ದನ್ನ ಅದನ್ನು ನೋಡಿ ನಿಖರವಾದ ಮಾಹಿತಿಯನ್ನು ಕೊಡಬೇಕು, ವಸ್ತುಸ್ಥಿತಿ ಕೊಡಬೇಕು, ಏನಿದೆ ಅನ್ನೋದನ್ನ ಹೇಳಿದ್ದಾರೆ. ಅದರ ಪ್ರಕಾರ ಈಗಾಗಲೇ ನಾನು ಹೇಳಿದೆ, ಆಗಲೇ ಮೊದಲನೇದಾಗಿ 5 ತಾಲೂಕು ಮುಗಿಸಿದ್ವಿ. ಈಗ ಚಿತ್ರದುರ್ಗ ತಾಲೂಕನ್ನು ಮುಗಿಸಿ ನಮ್ಮ ಜಿಲ್ಲೆಯ ಕಷ್ಟ ಏನಿದೆ, ನಮ್ಮ ಜನರ ಕಷ್ಟ ಏನಿದೆ, ಪರಿಸ್ಥಿತಿ ಏನಿದೆ ಅದನ್ನ ತಿಳಿಸ್ತೀವಿ. ಮತ್ತೆ ಭದ್ರಾ ಮೇಲ್ದಂಡೆ ಯೋಜನೆ ಆಗ್ಲಿಕ್ಕೆ ಏನ್ ನೆರವು ಬೇಕು ಅದನ್ನೆಲ್ಲ ನಮ್ಮ ಶಾಸಕರೊಂದಿಗೆ ಕೇಳಿ ಅದನ್ನ ಕೊಡಿಸಂತ ಕೆಲಸ ಮಾಡ್ತೀನಿ ಅಂತ ಹೇಳಿ ಸಂದರ್ಭದಲ್ಲಿ ಹೇಳ್ತಾ ನಿಮ್ಮೆಲ್ಲರಿಗೂ ಹೊಂದಿಸಿ ನಾನು ಮಾತಾಡ್ತೀನಿ. ಧನ್ಯವಾದಗಳು. ನೀರು ತರಂತ ಕೆಲಸ ಅಂದ್ರೆ ಟ್ರಯಲ್ ರನ್ ಕ್ಯಾನಲ್ ಏನ್ ಮಾಡಿದೀವಿ ಅದನ್ನ ಅಲ್ಲಿಗೆ ತರಂತ ಕೆಲಸ ಆಗಸ್ಟ್ 30ರೊಳಗೆ ಮಾಡ್ತೀವಿ. 30ರೊಳಗೆ ಮಾಡ್ತೀವಿ. ಅದ್ರ ನಂತರ ಗೋನೂರ್ ಹತ್ರ ನಿಮ್ಗೆಲ್ಲ ಗೊತ್ತಿದೆ, ದೊಡ್ಡದಾಗಿ ಪಿಲ್ಲರ್ಗಳು ಹಾಕಿ ಅಕ್ವಾಡೆಕ್ಟ್ ಅಂತ ನಿರ್ಮಿಸ್ತಾ ಇದೀವಿ. ಅದು ಬಹುಶಃ ಡಿಸೆಂಬರ್ ಒಳಗೆ ಹಾಕಿ ಅದ್ರ ನಂತರ ಬೆಳಗಟ್ಟ ಆಯ್ಕಲ್ ಇದೆಯಲ್ಲ ಅಲ್ಲಿವರೆಗೂ ಕ್ಯಾನಲ್ ಬರುತ್ತೆ. ಅದು ಬಂದ ನಂತರ ಅಲ್ಲಿಂದ ಪೈಪ್ಲೈನ್ಗಳು ಎಲ್ಲ ತಾಲೂಕಿಗೂ, ಜಗಳೂರಿಗಿರ್ಬೋದು, ಮೊಳಕಾಲ್ಮೂರಿಗಿರ್ಬೋದು, ಚಳ್ಳಕೆರೆಗಿರ್ಬೋದು, ಪಾವಗಡಗಿರ್ಬೋದು, ಇವೆಲ್ಲ ಕೆಲಸಗಳು ಪೈಪ್ಲೈನ್ ಎಲ್ಲ ಮುಗಿದಿದೆ. ಒಟ್ಟಾರೆಯಾಗಿ ಚಿತ್ರದುರ್ಗ ಬ್ರಾಂಚ್ ಕೆನಲ್ ಕೆಲಸ ಮುಂದಿನ ವರ್ಷ ಎಲ್ಲ ಕೆರೆಗಳಿಗೆ ಬರೋಂಥ ಕೆಲಸ ಆಗ್ತದೆ. ಹಾಗಾಗಿ ನಾವೆಲ್ಲರೂ ಒಗ್ಗಟ್ಟಾಗಿ ಆ ಕೆಲಸ ಮಾಡ್ತಾ, ಜೊತೆಗೆ ಬರ ನಿರ್ವಹಣೆ, ನೀವೇನು ಬರಗಾಲದಲ್ಲಿ ಇದ್ದೀರಾ ನೀವೆಲ್ಲರೂ ಕೂಡ ಈಗಾಗಲೇ ಕೆಲವರು ಈ ಒಂದು ಜಿಲ್ಲೆಯಲ್ಲಿ ವಿಶೇಷವಾಗಿ ಮೊಳಕಾಲ್ಮೂರು ಕ್ಷೇತ್ರ, ಚಳ್ಳಕೆರೆ ಕ್ಷೇತ್ರ, ಏನು ಎಲ್ಲ ಕ್ಷೇತ್ರನೂ ಒಟ್ಟಾರೆಯಾಗಿ 25%ಗಿಂತ ಕಡಿಮೆ, ಸುಮಾರು 17-18% ನಮಗೆ 100ರಲ್ಲಿ 18% ಮಾತ್ರ ನಮಗೆ ಈಗ ಬಿತ್ತನೆ ಆಗಿರ್ತಕ್ಕಂಥದ್ದು. ಹಾಗಾಗಿ ಈ ಜಿಲ್ಲೆನಲ್ಲಿ 3 ಲಕ್ಷ ಮತದಾರರು, 3 ಲಕ್ಷ ರೈತರಿದ್ದಾರೆ. ನಮ್ಮ ಜಿಲ್ಲೆಯಲ್ಲಿ 3 ಲಕ್ಷ ರೈತರಿದ್ದಾರೆ. ಆ 3 ಲಕ್ಷ ರೈತರಲ್ಲಿ ಕಳೆದ ವರ್ಷ, ಪ್ರತಿ ವರ್ಷ ಸುಮಾರು 80 ವರ್ಷ ಅಲ್ಲ, ಕಳೆದ ವರ್ಷ 25-26ನೇ ಸಾಲಿನಲ್ಲಿ 88,000 ರೈತರು ಇನ್ಸೂರೆನ್ಸ್ ಮಾಡಿದ್ರು.
ಅವರು ಈಗ ಸುಮಾರು 2,54,000 ಜನ ರೈತರು ಇನ್ಸೂರೆನ್ಸ್ ಮಾಡಿದ್ದಾರೆ. ನೀವೆಲ್ಲ ಕೆಲವರಿಗೆ ಅನುಮಾನ, ಏನಪ್ಪ ನಾವು ಕೆಲವು ಮಾಡ್ತೀವಿ ಇನ್ಸೂರೆನ್ಸ್ ಬರಲ್ಲ ಅಂತ. ಇನ್ಸೂರೆನ್ಸ್ ನಿಯಮ ಏನಿದೆ ಅಂದ್ರೆ, ಬೆಳೆ ಸರಿಯಾಗಿ ಬರಲಿಲ್ಲ ಅಂದಾಗ ಅದು ನಮಗೆ ಇನ್ಸೂರೆನ್ಸ್ ಬರ್ತದೆ. ನಾವು ಇನ್ಸೂರೆನ್ಸ್ ಕಟ್ಟಿದೀವಿ, ಆ ದುಡ್ಡಿಗೆ ಬರಬೇಕಲ್ಲ ಅಂತ ಬರಲ್ಲ. ಏನೀಗ ನಮ್ಮ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಇದೆ, ಆ ಯೋಜನೆ 50% ರಾಜ್ಯದ್ದು ದುಡ್ಡು, 50% ಕೇಂದ್ರದ್ದು. ಅದು ಆ ನಿಯಮಗಳಿದಾವೆ, ಇಡೀ ದೇಶಕ್ಕೆ ಒಂದು ಕಾನೂನು. ಆ ಕಾನೂನು ವ್ಯಾಪ್ತಿನಲ್ಲಿ ಏನು ಬರುತ್ತೆ ಅದನ್ನ ಸಹಾಯ ಮಾಡೋಂಥ ಕೆಲಸ. ಹಾಗಾಗಿ ಪ್ರತಿ ವರ್ಷ ನಿಮಗೆ ಮಳೆಗಾಲ ಏನಿರ್ತಿತ್ತು, ಮಳೆ ಏನಿರ್ತಿತ್ತು, ಆ ಸಂದರ್ಭದಲ್ಲಿ ಕಟಾವು ಮಾಡ್ತಾರೆ. ಆ ಕಟಾವು ಮಾಡಿ ಕಳೆದ 7 ವರ್ಷದಲ್ಲಿ ನಮಗೇನು ಬೆಳೆ ಬಂದಿರ್ತದೆ ಅದರಲ್ಲಿ 2 ವರ್ಷ ಬಹಳಷ್ಟು ಒಳ್ಳೆಯದಾಗಿ ಉತ್ತಮವಾಗಿ ಫಸಲು ಬಂದಿರ್ತದೆ. ಅದಕ್ಕೆ ಲೆಕ್ಕ ಮಾಡಿ ನೀವು ಈ ವರ್ಷ ಬೆಳೆದಂತ ಬೆಳೆನ ನೋಡಿ ಅದಕ್ಕೆ ಅವರೇಜ್ ತಗೊಂಡು ಕಡಿಮೆ ಬಂದಂತ ಸಂದರ್ಭದಲ್ಲಿ ನಿಮಗೆ ಇನ್ಸೂರೆನ್ಸ್ ಕೊಡಂತ ಕೆಲಸ ಆಗ್ತದೆ. ಯಾವ ರೀತಿಯಾಗಿ ನಾವು ಲೈಫ್ ಇನ್ಸೂರೆನ್ಸ್ ಮಾಡ್ತೀವಿ, ನಾವು ಬದುಕಿರ್ತೀವಿ, ಇನ್ಸೂರೆನ್ಸ್ ಕಟ್ಟಿರ್ತೀವಿ. ಇನ್ಸೂರೆನ್ಸ್ ಯಾವ ಬರ್ತದೆ? ಸತ್ತಾಗ, ಬೇಗ ಸತ್ ಬಿಟ್ರೆ, ಏನನ್ನ ಆದಾಗ ನಮ್ಗೆ ಬರ್ತದೆ. ಅದೇ ರೀತಿಯಾಗಿ ಬೆಳೆಗಳ ನಷ್ಟ ಆದಂತ ಸಂದರ್ಭದಲ್ಲಿ ಬರ್ತದೆ. ಆದ್ರೆ ಈಗಿನ ಪರಿಸ್ಥಿತಿ, ನೀವೆಲ್ಲರೂ ಕೂಡ ಕೆಲವರು ಮಳೆ ಬಂತಂತ ಬಿತ್ಬಿಟ್ಟಿದ್ರ, ಕೆಲವರು ಬೀಜ ಇಟ್ಕೊಂಡು ಗೊಬ್ಬರ ಇಟ್ಕೊಂಡು ಕಾಯ್ತಾ ಇದ್ದಾರೆ. ಹಾಗಾಗಿ ಅವರು ಬಿತ್ತಿರೋದು ಒಂದ್ ಕಡೆಗೆ, ಬಿತ್ತೆ ಇಲ್ದಿದ್ದಂಥವ್ರು ನೀವು ಇನ್ಸೂರೆನ್ಸ್ ಮಾಡಿದ್ರೆ ನಿಮ್ಗೆ 25%, ನಿಮಗೆ ಮನೆ ಬೀಜ ಇದ್ದು ಗೊಬ್ಬರ ಇದ್ದು ಎಲ್ಲ ಇಟ್ಕೊಂಡ್ರು ಕೂಡ 25% ಬರ್ತದೆ. ಏನು ಒಂದು ಎಕರೆಗೆ ರಾಗಿಗೆ ಎಷ್ಟು, ಜೊತೆ ಮೆಕ್ಕೆಜೋಳಕ್ಕೆ ಎಷ್ಟು, ಬೇರೆ ಬೇರೆ ಬೆಳೆಗಳಿಗೆ ಬೇರೆ ಬೇರೆ ರೀತಿಯಲ್ಲಿದೆ. ಹಾಗಾಗಿ ನಿಮಗೆ ಕನಿಷ್ಠ 500 ರೂಪಾಯಿ ಕಟ್ಟಿದ್ರೆ ಸುಮಾರು 5,000, 5,500 ಈ ರೀತಿಯಾದ ವ್ಯವಸ್ಥೆ ಬರ್ತದೆ. ಹಾಗಾಗಿ ಈಗ ನಾನು ಏನು 31 ಜುಲೈಗೆ ನಿಮ್ದು ಸಂಪೂರ್ಣವಾಗಿ ಮುಗಿಯುತ್ತೆ ಇನ್ಸೂರೆನ್ಸ್ ಪೀರಿಯಡ್. ಹಾಗಾಗಿ ಅದಕ್ಕಿಂತ ಪೂರ್ವದಲ್ಲಿ ನಾನು ನನ್ನ DCC ಬ್ಯಾಂಕ್ನ ಅಧ್ಯಕ್ಷನಾದಂಥ ಸಂದರ್ಭದಲ್ಲಿ ಎಲ್ಲ ಪೇಪರ್ಗಳಲ್ಲಿ, ಮಾಧ್ಯಮದಲ್ಲಿ ನಾನು ಅಡ್ವರ್ಟೈಸ್ ಕೊಟ್ಟು ಎಲ್ಲರೂ ಕೂಡ ಅಧಿಕಾರಿಗಳ ಮುಖಾಂತರ ಹೇಳ್ಸಂತ ಕೆಲಸ ಮಾಡಿ ಸುಮಾರು ಅದು ಒಂದು ಎಫೆಕ್ಟು. ಆಮೇಲೆ ನಮ್ಮ ಅಧಿಕಾರಿಗಳು ಹೋಗಿದ್ದಾರೆ, ಕೆಲವು ಬ್ಯಾಂಕ್ಗಳಿದ್ದಾವೆ, ಎಲ್ಲರೂ ಸೇರಿ 3 ಲಕ್ಷ ರೈತರಿದ್ರೆ ಈಗ 2,54,000 ರೈತರು ನಮ್ಮ ಜಿಲ್ಲೆನಲ್ಲಿ ಆ ಒಂದು ಅನುಕೂಲವನ್ನ ಪಡೀಲಿಕ್ಕೆ ಅರ್ಹರಾಗಿದ್ದಾರೆ. ನಿಮ್ಮ ಮೊಳಕಾಲ್ಮೂರು ಕ್ಷೇತ್ರದಲ್ಲಿ ತಾಲೂಕಲ್ಲಿ ಸುಮಾರು 22,000 ರೈತರಿದ್ದಾರೆ. ಅದರಲ್ಲಿ ಈಗಾಗಲೇ 19,000 ರೈತರು ವಿಮೆಯನ್ನು ಮಾಡಿದ್ದಾರೆ. ಬಹುಶಃ ಅವರೆಲ್ಲರೂ ಕೂಡ ಅದಕ್ಕೆ ಇನ್ಸೂರೆನ್ಸ್ಗೆ ಅರ್ಹರಾಗಿದ್ದಾರೆ. ಹಾಗಾಗಿ ರೈತರಿಗೆ ಮತ್ತೆ ಕುಡಿಯೋ ನೀರು ಇರ್ಬೋದು, ಬೇರೆ ಮೇವಿಂದಿರ್ಬೋದು, ಇಲ್ಲಿ ಈ ಜಿಲ್ಲೆನಲ್ಲಿ ದೇವರಸುಗಳಿದ್ದಾವೆ, ನಿಮ್ಮ ಹೋಬಳಿನಲ್ಲಿ ಇರ್ಬೋದು. ಸುಮಾರು ಚಿತ್ರದುರ್ಗ, ಚಳ್ಳಕೆರೆ, ಮೊಳಕಾಲ್ಮೂರು ಸೇರಿ 2,800 ಹಸುಗಳು ದೇವರ ಹೆಸರುಗಳಿದ್ದಾವೆ. ಅದು 19 ಸ್ಥಳಗಳಲ್ಲಿ ಇದ್ದಾವೆ. ಅದನ್ನ ಟ್ರಸ್ಟ್ ಮಾಡಿದ್ರೆ 50 ಹಸುಗಳಿದ್ರೆ ಟ್ರಸ್ಟ್ ಮಾಡ್ಬೇಕು. ಆ ಟ್ರಸ್ಟ್ ಮಾಡಿದ್ರೆ ಒಂದು ಹಸುಗೆ 17 ರೂಪಾಯಿ ಒಂದು ದಿವಸಕ್ಕೆ ಬರ್ತದೆ. ತಿಂಗಳಿಗೆ ಒಂದು ಹಸುಗೆ 540 ಬರ್ತದೆ. ವರ್ಷಕ್ಕೆ ಒಂದು ಹಸುಗೆ 6,000 ರೂಪಾಯಿ ಬರ್ತದೆ ಸರ್ಕಾರದಿಂದ. ಆ ಟ್ರಸ್ಟ್ ನ ಮಾಡ್ಬೇಕಂತೇಳಿ ಈಗಾಗಲೇ ನಮ್ಮೆಲ್ಲ ಅಧಿಕಾರಿಗಳಿಗೆ, ಏನು ವೆಟರ್ನರಿ ಪಶುಸಂಗೋಪನಾ ಇಲಾಖೆ ಅಧಿಕಾರಿಗಳಿಗೆ ಹೇಳಿದ್ವಿ. ಒಟ್ಟಾರೆಯಾಗಿ ಕುಡಿಯೋ ನೀರು ಇರ್ಬೋದು, ಜೊತೆಗೆ ನಮಗೆ ಬೇಕಾದಂತ ಈಗಾಗಲೇ ನಮ್ಮ ಚಳ್ಳಕೆರೆ ಮತ್ತು ಮೊಳಕಾಲ್ಮೂರಿಗೆ ತುಂಗಭದ್ರಾ ನೀರಿನ ಒಂದು ಯೋಜನೆ ಆಗಿದೆ. ಮೊಳಕಾಲ್ಮೂರು ಕ್ಷೇತ್ರದಲ್ಲಿ ಬರೀ 7 ಪ್ಲೇಸ್ಗಳಿಗೆ ಮಾತ್ರ ಕನೆಕ್ಷನ್ ಮಾಡ್ಬೇಕು, 7 ಟ್ಯಾಂಕ್ಗಳಿಗೆ. ಇಲ್ಲಿ ಸುಕ್ಷೇತ್ರ ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿಯ ಕ್ಷೇತ್ರದಲ್ಲಿ, ಸನ್ನಿಧಾನದಲ್ಲಿ ನಾನು ಮೊಟ್ಟ ಮೊದಲನೇ ಬಾರಿಗೆ ಸಚಿವನಾದ ಮೇಲೆ ಇಲ್ಲಿಗೆ ನಾಗನಟ್ಟಿ ಹೋಬಳಿ ಕೇಂದ್ರಕ್ಕೆ ಆಗಮಿಸಿದ್ದೀನಿ. ಈಗಾಗಲೇ ತಿಪ್ಪೇರುದ್ರ ಸ್ವಾಮಿಯ ಆಶೀರ್ವಾದವನ್ನು ಪಡೆದು ನಾನು ಮತ್ತು ಚಿತ್ರದುರ್ಗ ಕ್ಷೇತ್ರದ ಶಾಸಕರಾದ ವೀರೇಂದ್ರ ಪಪ್ಪಿಯವರು, ನಮ್ಮ ದ್ರಾಕ್ಷಾ ನಿಗಮದ ಅಧ್ಯಕ್ಷರಾದಂಥ ಯೋಗೀಶ್ ಬಾಬುರವರು, ಇಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಶ್ರೀ ವಾಲ್ಮೀಕಿ ಶ್ರೀಗಳ ಪುತ್ಥಳಿಗೆ ಪುಷ್ಪವನ್ನು ಅರ್ಪಿಸಿ ಇಲ್ಲಿ ನಿಮ್ಮ ಮುಂದೆ ಇದ್ದೀವಿ. ಈ ಸಂದರ್ಭದಲ್ಲಿ ಈಗಾಗಲೇ ನಮ್ಮ ವೀರೇಂದ್ರ ಪಪ್ಪಿಯವರು ಹೇಳಿದಂತೆ ಈ ಭಾಗದ ಸಾಮಾಜಿಕ ಹೋರಾಟಗಾರರು, ನಿಮ್ಮೆಲ್ರಿಗೂ ಚಿರಪರಿಚಿತರು, ಆತ್ಮೀಯರು ಹಿರಿಯಾದಂಥ ಸನ್ಮಾನ್ಯ ಶ್ರೀ ಪಟೇಲ್ ತಿಪ್ಪೇಸ್ವಾಮಿಯಣ್ಣವರಿದ್ದಾರೆ. ಅವರ ಸುಪುತ್ರರಾದಂಥ ದೇವರಾಜ್ ಅವರು ನಮ್ಮ ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಅಧ್ಯಕ್ಷರು ಮತ್ತು ಚಿತ್ರದುರ್ಗ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿಯ ಅಧ್ಯಕ್ಷರಾದಂಥ ತಾಜ್ಫೀರಣ್ಣವರಿದ್ದಾರೆ. ಇನ್ನು
ಕೆಲವೆಲ್ಲ ಮುಖಂಡಗಳೆಲ್ಲ ಇದ್ದೀವಿ, ಮುಂದೆನೂ ಬಹಳಷ್ಟು ಜನ ಇದ್ದೀರಾ ನಾವೆಲ್ಲರೂ. ಈ ಸಂದರ್ಭದಲ್ಲಿ ನಮಗೆಲ್ರಿಗೂ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ನಮ್ಮನ್ನು ಅಭಿನಂದಿಸಲಿಕ್ಕೆ ಸೇರಿದಂಥ ತಮ್ಮೆಲ್ಲರಿಗೂ ಕೂಡ ಮೊದಲನೇದಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ, ಬಂಧುಗಳೇ, ನಾವೆಲ್ಲರೂ ಕರ್ನಾಟಕ ರಾಜ್ಯದಲ್ಲಿ ನಾನು ಮೊನ್ನೆ 3ನೇ ತಾರೀಕು ಹೊಸದಾಗಿ ಸಚಿವನಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಲಿಕ್ಕೆ ನಮ್ಮ ಚಳ್ಳಕೆರೆ ಕ್ಷೇತ್ರದ ಮತದಾರರು ನನ್ನನ್ನು ನಿರಂತರವಾಗಿ 3 ಬಾರಿ 2013ರಲ್ಲಿ, 2018ರಲ್ಲಿ, 23ರಲ್ಲಿ ನನ್ನನ್ನು ಶಾಸಕನಾಗಿ ಮಾಡಿ ಆ ಅಭಿವೃದ್ಧಿ ಕೆಲಸಕ್ಕೆ ಕಾರಣಕರ್ತರಾಗಿದ್ದಾರೆ ಮತ್ತು ಈಗ ಸಚಿವ ಪದವಿ ಬರಲಿಕ್ಕೂ ಕಾರಣಕರ್ತರಾಗಿದ್ದಾರೆ. ಅವರಿಗೆ, ನನ್ನ ಕ್ಷೇತ್ರದ ಮತದಾರರಿಗೆ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ, ಜೊತೆಗೆ ನಮ್ಮ ರಾಷ್ಟ್ರ ನಾಯಕರು, ರಾಜ್ಯದ ನಾಯಕರು, ಈಗಿನ ಮುಖ್ಯಮಂತ್ರಿಗಳು, ಹಿಂದಿನ ಮುಖ್ಯಮಂತ್ರಿಗಳು, ಈಗಿನ KPCC ಅಧ್ಯಕ್ಷರು ಯಾರೆಲ್ಲ ಇದ್ದಾರೆ ಎಲ್ಲರೂ ಕೂಡ ಕಾರಣ ಇದ್ದಾರೆ. ಅವ್ರಿಗೆಲ್ರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ, ನಿಮಗೆಲ್ಲ ಗೊತ್ತಿರುವಂತೆ ನಾನೇನು 3ನೇ ತಾರೀಕು ಸಚಿವನಾದೆ. ಈ ಜಿಲ್ಲೆಗೆ 5ನೇ ತಾರೀಕಿಂದ ಈಗ ಕರ್ನಾಟಕ ರಾಜ್ಯದಲ್ಲಿ ತಲೆದೋರಿರ್ತಕ್ಕಂಥ ಈ ಒಂದು ಬರದ ಸನ್ನಿವೇಶ, ಇದಕ್ಕೆ ಪೂರಕವಾಗಿ ಈಗಾಗಲೇ ನಾನು 5ನೇ ತಾರೀಕು ಹಿರಿಯೂರು, 6ನೇ ತಾರೀಕು ಚಳ್ಳಕೆರೆ, 7ನೇ ತಾರೀಕು ನಮ್ಮ ಹೊಸದುರ್ಗ, 8ನೇ ತಾರೀಕು ಹೊಳಲ್ಕೆರೆ, ಇವತ್ತು ನಮ್ಮ ಮೊಳಕಾಲ್ಮೂರು ಕ್ಷೇತ್ರ, ಇದಾದ ನಂತರ ಚಿತ್ರದುರ್ಗ ಕ್ಷೇತ್ರವನ್ನು ನೋಡಿ ಅಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿ, ಎಲ್ಲ ತಾಲೂಕುಗಳಲ್ಲಿ ತಾಲೂಕು ಮಟ್ಟದ ಅಧಿಕಾರಿಗಳೊಂದಿಗೆ, ಜಿಲ್ಲಾ ಮಟ್ಟದ ಅಧಿಕಾರಿಗಳೊಂದಿಗೆ ಸಭೆಯನ್ನು ಮಾಡಿ ಬರದ ವ್ಯವಸ್ಥೆಯನ್ನು ಈಗಾಗಲೇ ನಾನು ಜಮೀನುಗಳಲ್ಲಿ, ಆಯಾ ತಾಲೂಕುಗಳಲ್ಲಿ ಜಮೀನುಗಳಿಗೆ ಹೋಗಿ ರೈತರಿಗೆ ಏನು ನಷ್ಟ ಆಗಿದೆ, ಅವ್ರಿಗೆ ಯಾವ ರೀತಿಯಾದ ನೆರವನ್ನು ಕೊಡಬೇಕು ಅದನ್ನೆಲ್ಲ, ಮತ್ತು ಕುಡಿಯೋ ನೀರಿನ ವ್ಯವಸ್ಥೆ ಏನು, ಹಸುಗಳಿಗೆ, ದೇವರ ಹಸುಗಳಿರ್ಬೋದು, ಬೇರೆ ಜಾನುವಾರುಗಳಿಗೆ ಮೇವಿನ ಪರಿಸ್ಥಿತಿ ಏನಿದೆ ಅನ್ನೋದನ್ನೆಲ್ಲ ಕೂಡ ಕೂಲಂಕಷವಾಗಿ ಪರಿಶೀಲನೆ ಮಾಡಿ ಈಗಾಗಲೇ ಆಯಾ ತಾಲೂಕುಗಳಲ್ಲಿ ನಿರ್ದೇಶನವನ್ನು ನೀಡಿದ್ದೀವಿ ಮತ್ತು ನಾಳೆ ಜಿಲ್ಲಾ ಮಟ್ಟದಲ್ಲಿ ಕೂಡ ಸಭೆಯನ್ನು ಮಾಡ್ತೀವಿ. ನಾನು ಈ ಸಂದರ್ಭದಲ್ಲಿ ಇಷ್ಟೇ, ನೀವೆಲ್ಲರೂ ಕೂಡ ಆಸೆಗಳಿಂದ ಈ ಜಿಲ್ಲೆಯಲ್ಲಿ ಕಾಲೇ ಯಾರೋ ಮಾತಾಡ್ತಾ ಇದ್ರು ನಮಗೆ ಕೆರೆಗಳು ನೀರು ಬೇಕಂತ ಹೇಳಿ. ಖಂಡಿತವಾಗ್ಲೂ ನಿಮ್ಮ ಭದ್ರಾ ಮೇಲ್ದಂಡೆ ಯೋಜನೆ ಏನಿದೆ, ನಮ್ಮ ನಿಮಗೆಲ್ಲ ಗೊತ್ತಿರುವಂತೆ ಚಳ್ಳಕೆರೆ ತಾಲೂಕಲ್ಲಿ 51 ಕೆರೆಗಳಿದೆ. ನಮ್ಮ ಕಸಬಾ, ಪರಶುರಾಂಪುರ, ನಿಮ್ಮ ನಾಯಕನಹಟ್ಟಿ ಮತ್ತು ತಳುಕು ಹೋಬಳಿ ಎಲ್ಲ 4 ಹೋಬಳಿಗಳು ಸೇರಿ 51 ಕೆರೆಗಳಿದೆ. ಇಂಥ 51 ಕೆರೆಗಳಿಗೂ ಕೂಡ ನೀರು ತುಂಬಿಸಂತ ಒಂದು ವ್ಯವಸ್ಥೆ ಇದೆ. ಬಹಳಷ್ಟು ಕೆರೆಗಳಿಗೆ ಈಗಾಗಲೇ ಪೈಪ್ಲೈನ್ ವ್ಯವಸ್ಥೆ ಕೂಡ ಆಗಿದೆ. ಏನು ಮೊಳಕಾಲ್ಮೂರು ಬ್ರಾಂಚ್ ಕೆನಲ್ ಅಂತ ಹೇಳಿ ನಮ್ಮ ತುರ್ನೂರು ಮುಖಾಂತರ ಹೋಗೋಂಥ ಒಂದು ಕ್ಯಾನಲ್, ಆದರೆ ಪೈಪ್ಲೈನ್ ಕೆಲಸ ಒಂದು ಸ್ವಲ್ಪ ಹಿನ್ನಡೆ ಆಗಿದೆ. ಅದನ್ನು ಕೂಡ ನಾವು ಮಾಡೋಂಥ ಕೆಲಸ ಮಾಡ್ತೀವಿ. ಈ ಕ್ಷೇತ್ರದ ಶಾಸಕರು, ಹಿರಿಯ ಶಾಸಕರಾದಂಥ ಗೋಪಾಲಣ್ಣವ್ರ ಜೊತೆಗೆ ಇವತ್ತು ಬೆಳಗ್ಗೆಯಿಂದ ಅಲ್ಲಿ ಪರಿಶೀಲನೆ ಮಾಡಿ ಜೊತೆಗೆ ಸಭೆಯನ್ನು ಮಾಡಿ ಬಂದಿದ್ವಿ. ನಾವೆಲ್ಲರೂ ಕೂಡ ಖಂಡಿತವಾಗ್ಲೂ ಈಗಾಗಲೇ ನಾನು ಗುರುಸುಂದರ ತಿಪ್ಪೇಸ್ವಾಮಿಯನ್ನು ನೆನೆಸಂಥ ಸಂದರ್ಭ, ಈ ಜಿಲ್ಲೆಯಲ್ಲಿ 2 ಶಾಸಕರು, ನಮ್ಮ ಗೋಪಾಲಣ್ಣವರು ಹಿರಿಯರು ಮತ್ತು ನಮ್ಮ ಗೋವಿಂದಣ್ಣವರು ಹೊಸದುರ್ಗ ಕ್ಷೇತ್ರದ ಶಾಸಕರು ಹಿರಿಯರು, ಆದರೂ ಕೂಡ ನನಗೆ ಸಚಿವ ಪದವಿ ಸಿಕ್ಕಿದಂತೆ ಅಂದರೆ ಅಂತ ತಿಪ್ಪೇರುದ್ರ ಸ್ವಾಮಿ, ಇಂಥ ವಾಲ್ಮೀಕಿ ಮಹರ್ಷಿಗಳ ಕೃಪೆಯಿಂದ ಅಂತ ಹೇಳಿ ನಾನು ಭಾವಿಸ್ತೀನಿ. ನಾನು ಅವ್ರಿಗಿನ್ನ ಎಲ್ಲರಿಗೂ ಕೂಡ ಬುದ್ಧಿವಂತ, ಅವ್ರಿಗಿನ್ನ ಬಹಳಷ್ಟು ನಿಪುಣ, ಬೇರೆ ಎಲ್ಲ ಯಾವುದೂ ವಿಶೇಷತೆ ಇಲ್ಲ. ಬಹುಶಃ ನನಗೆ ಸಚಿವ ಪದವಿ ಬಂದಿದ್ರೆ ಅವರೆಲ್ಲರ ದೇವರುಗಳ ಒಂದು ಆಶೀರ್ವಾದ, ನಾವು ಅದೃಷ್ಟ ಅಂತ ಏನು ಭಾವಿಸ್ತೀವಿ. ಆ ರೀತಿಯಾಗಿ ಖಂಡಿತವಾಗ್ಲೂ ನಾವು ಯಾವುದೇ ಸಂದರ್ಭದಲ್ಲಿ ಸಾರ್ವಜನಿಕರಿಗೋಸ್ಕರ ಈಗೇನು ನಾನು ಚಳ್ಳಕೆರೆ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದೀನಿ ಅದನ್ನು ಜಿಲ್ಲೆಗೆ ಮಾಡೋಂಥದ್ದು ನಮ್ಮ ವೀರೇಂದ್ರ ಪಪ್ಪಿಯವರು ಕೂಡ, ಈಗ ನಾವು 4 ಜನ ಶಾಸಕರಿದ್ದೀವಿ. ಇನ್ನು ಹಿರಿಯೂರಲ್ಲಿ ಇನ್ನೊಬ್ಬರನ್ನ ನಮ್ಮ ಹೊಸದಾಗಿ ಶಾಸಕರನ್ನು ಮಾಡಬೇಕು. ನಿಮಗೆಲ್ಲ ಗೊತ್ತಿರ್ತಕ್ಕಂಥ ವಿಷಯ. ನಾವೆಲ್ಲ ಸೇರಿ ಜಿಲ್ಲೆಯ ಸರ್ವತೋಮುಖ ಅಭಿವೃದ್ಧಿಗೋಸ್ಕರ ವಿಶೇಷವಾಗಿ ಮೊದಲನೇದಾಗಿ ಕೆರೆಗಳಿಗೆ ನೀರು ತುಂಬಿಸೋಂಥ ಕೆಲಸ, ಅದನ್ನು ನಾವು ಆಗಸ್ಟ್ 30 ಏನು ಇದೇ ತಿಂಗಳು, ಈಗಾಗಲೇ ನಾವು 10ನೇ ತಾರೀಕಲ್ಲಿ ಇದ್ದೀವಿ. ಸೆಷನ್ ಆದಮೇಲೆ ಮುಗಿದ ಮೇಲೆ ಏನು ಭದ್ರಾ ಮೇಲ್ದಂಡೆ ಯೋಜನೆ, ಆ ಲಕ್ಕೊಳ್ಳಿ ಡ್ಯಾಮ್ ಏನಿದೆ ಸುಮಾರು 135 ಕಿಲೋಮೀಟ್ರು,